ಇದೆಲ್ಲ ನೈನಾ ಮಾಡಿರೋದು. ಅವಳೇ ನನ್ನಲ್ಲಿ ಕರೆಸಿದ್ದು. ನನಗ್ ಗೊತ್ತಿರ್ಲಿಲ್ಲ ಅಲ್ಲಿ ವಿಕ್ರಾಂತ್ ಬಂದಿರ್ತಾನೆ ಹೀಗಾಗತ್ತೆ ಅಂತ. ಇದು ನೀನ್ ನನ್ನ ಹತ್ರ ಯಾಕೆ ಹೇಳಿಲ್ಲ? ಆಯುಷ್ ನೀನ್ ಅವನ್ ಜೊತೆ ಜಗಳ ಆಡೋದು ನನ್ಗಿಷ್ಟ ಇರ್ಲಿಲ್ಲ. ಅದಕ್ಕೆ ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ ಮನ್ಸ್ ಹಾಳಾಗೋದು ಇಷ್ಟ ಇರ್ಲಿಲ್ಲ. ಇವಾಗ ನೀನು ನನ್ನ ಹೃದಯದಲ್ಲಿ ಇರೋದಕ್ಕೆ ಈ ಮಾತು ಹೇಳ್ತಿಲ್ಲ ತಾನೆ? ಬಿಡು, ನಿನಗಿಷ್ಟ ಇದ್ರೆ ಈ ಮದ್ವೆನ ಇವಾಗ್ಲೂ ನಿಲ್ಲಿಸ್ಬೋದು. ಆಯುಷ್, ನನ್ ಕಣ್ಗಳನ್ನ ನೋಡು. ನಿನಗ್ ನನ್ ಮೇಲೆ ಇಷ್ಟು ನಂಬಿಕೆ ಇಲ್ಲ ಅಂದ್ರೆ ಈ ಸಂಬಂಧಕ್ಕೆ ಏನ್ ಅರ್ಥ ಇದೆ? ಈ ಮದ್ವೆ ನಡೆಯುತ್ತೆ, ಈ ಮದ್ವೆ ಖಂಡಿತ ನಡೆಯುತ್ತೆ. ಕೇವಲ ಒಂದೇ ಕಾರಣ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ನೋವು ಮಾಡಕ್ ಇಷ್ಟ ಇಲ್ಲ. ನಾನು ಒಡೆದೋಗಿರೋ ಹೃದಯದ ಜೊತೆ ಬಾಳ್ತೀನಿ. ಆಯುಷ್, ಪುರೋಹಿತರು ಹೇಳ್ತಿದ್ರು ನಾಳೆ ಮದ್ವೆ ಡೇಟನ್ನ ಹೇಳ್ತಾರಂತೆ. ಆಯುಷ್, ಯಾಕೆನಾದ್ರೂ ಟೆನ್ಷನ್? ಇಲ್ಲ ಅಪ್ಪ ಅಮ್ಮ, ಯಾವುದೇ ಟೆನ್ಷನ್ ಇಲ್ಲ. ಹೊರಗಡೆ ಗಾಳಿ ತಗೊಳಕ್ ಹೋಗ್ತಿದ್ದೆ. ಒಂದ್ ವೇಳೆ ಸತ್ಯ ಆಚೆ ಬಂದ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ನಾನ್ ನಿನ್ನ ಹತ್ರ ಕ್ಷಮೆ ಕೇಳಬೇಕು. ನಾನು ನಿನ್ನ ಹತ್ರ ಏನು ಹೇಳಬೇಕು ಅಂತಿದ್ದೀನೋ ಅನುಮಾನ ನಿನ್ ಮೇಲಿಲ್ಲ. ಅನುಮಾನ ನನ್ನ ಮೇಲೆ ನನಗಿತ್ತು. ನನಗೆ ನಂಬಿಕೆನೇ ಇರಲಿಲ್ಲ ನೀನಂತ ಶ್ರೀಮಂತ ಹುಡುಗಿ ನನ್ನಂತ ಬಡವನ್ನ ಮದುವೆ ಆಗ್ತಾಳೆ ಅಂತ. ಸರಿ, ನಿಮ್ಮನೆ ಹೊರಗಡೆ ಬಂದು ನಿಂತಿದ್ದೀನಿ. ಇಲ್ಲೇ ಇನ್ನೂ ತುಂಬ ಹೊತ್ತು ನಿಂತ್ಕೊಂಡ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಆಮೇಲೆ ನಾನು ಹಾಸ್ಪಿಟ್ಲಲ್ಲಿ ಇರಬೇಕಾಗತ್ತೆ. ನೀನು ಹೊರಗಡೆ ಬಾ ಪ್ಲೀಸ್. ಸಾರಿ. ಯಾರಿರ್ಬೋದು ಈ ಹುಡುಗಿ? ಆಯುಷ್ ಮತ್ತೆ ಶಾಲಿನಿ ಸಂಬಂಧ ಮುರಿಯೋದ್ರಿಂದ ಅವಳಿಗೇನ್ ಲಾಭ ಇರ್ಬೋದು? ಒಂದ್ ನಂಬರ್ ಕಳ್ಸಿದ್ದೀನಿ, ಆದಷ್ಟು ಬೇಗ ಅದು ಎಲ್ಲಿದೆ ಅಂತ ಟ್ರೇಸ್ ಮಾಡಿ ಹೇಳು. ಅವಳಿಗೂ ಕೂಡ ಗೊತ್ತಾಗ್ಲಿ ಧರಮ್ ಪಾಟೀಲ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ. ಸರ್, ನೀವು ಕೊಟ್ಟಿದ್ದ ನಂಬರ್ನ ನಾನು ಟ್ರೇಸ್ ಮಾಡಿದೆ. ಅದು ನೈನಾ ಬಕ್ಷಿ ಅನ್ನೋ ಅವ್ರ ಹೆಸರಲ್ಲಿದೆ. ನೈನಾ ಬಕ್ಷಿ? ನನ್ನ ಅನುಮಾನ ನಿಜ ಆಯ್ತು. ಆ ಹುಡುಗಿ ನಮ್ಮ ಆಯುಷ್ನ ಮದುವೆ ಆಗೋದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾಳೆ. ಒಂದು ಕೆಲಸ ಮಾಡು, ನೈನಾ ಬಕ್ಷಿ ಜೊತೆ ನನಗೊಂದು ಮೀಟಿಂಗ್ ಫಿಕ್ಸ್ ಮಾಡು. ಓಕೆ ಸರ್. ನಾನು ಅನ್ಕೊಂಡೆ ನಾಯಕ್ ಸರ್ ಕರೆದ್ರು ಅಂತ. ಕರ್ತಿದ್ದು ಮಗ ಆಗ್ಲಿ ಅಪ್ಪ ಆಗ್ಲಿ ಏನು ವ್ಯತ್ಯಾಸ ಇರುತ್ತೆ? ನಾನ್ ಮಾತಾಡ್ಬೇಕು. ನೀವು ನನ್ನ ಹತ್ರ ಏನ್ ಮಾತಾಡ್ಬೇಕು? ಭಯ ಆಗ್ತಾ ಇದೆಯಾ? ಧರಮ್ ಪಾಟೀಲ್ಗೆ ಬೆದರಿಕೆ ಹಾಕ್ಬೇಕಾದ್ರೆ ನಿನಗೆ ಭಯ ಆಗಿಲ್ವಾ? ಹೆದರ್ಕೊಳ್ಳೋ ಕೆಲಸ ಏನಿದ್ರು ನಿಮ್ದು ಮಿಸ್ಟರ್ ಪಾಟೀಲ್. ಯಾಕೆಂದ್ರೆ ಆ ವಿಡಿಯೋ ಈಗ್ಲೂ ನನ್ನ ಫೋನಲ್ಲಿದೆ. ನಾನ್ ಮನ್ಸ್ ಮಾಡಿದ್ರೆ ಈಗ್ಲೂ ಈ ವಿಡಿಯೋನ ಆಯುಷ್ಗೆ ಕಳ್ಸಿ ನಿಮ್ಮ ಆಟನ ಮುಗಿಸ್ಬಹುದು. ನಮ್ ಕಡೆ ಒಂದು ಮಾತಿದೆ, ಯಾವುದೇ ಒಳ್ಳೆ ಕೆಲಸ ಮಾಡೋಕ್ಕೂ ಮುಂಚೆ ದೊಡ್ಡವರ ಆಶೀರ್ವಾದ ತಗೊಳ್ಳೋದು ತುಂಬಾನೇ ಮುಖ್ಯವಾಗಿರುತ್ತೆ. ಅದನ್ನ ಕಳಿಸೋದಕ್ಕೂ ಮುಂಚೆ ನಿಮ್ಮ ತಂದೆ ಹತ್ರ ಮಾತಾಡೋದಿಲ್ವಾ? ನಾನು ಯಾಕಿಲ್ ಕರ್ಕೊಂಡ್ ಬಂದ್ರಿ? ಬಿಡಿ. ಏನ್ ಬೇಕು ನಿಮ್ಗೆ? ಅಪ್ಪ, ಇನ್ನು ವಿಡಿಯೋ ಕಳಿಸಿಲ್ವಾ ನೀನು? ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.